ಎದೆ ಹತ್ರ ಅದಿಷ್ಟಪ್ಪ ಇತ್ತು, ಅದು ಗೆಡ್ಡೆ ತರ. ಆಮೇಲೆ ಅದು ನೀರ್ ತರ ಸೋರ್ತಾ ಇತ್ತಂತೆ. ಆಮೇಲೆ ಬ್ಲಡ್ ಬರೋ ಸ್ಟಾರ್ಟ್ ಆಗೋಗಿದೆ. ಅವ್ರಿಗೆ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇದೆ, ಅದನ್ನೇ ಹೇಳ್ದು. ನಮ್ ದೊಡ್ಡಳ್ಳಿ ಅವರು ತಮಿಳ್ನಾಡಲ್ಲಿ ಅವ್ರೆ, ಅವ್ರ ಮುಖಾಂತರ ನಮ್ಗೆ ಇದು ಗೊತ್ತಾಯ್ತು. ಇವಾಗ ಇದು ತಗೊಂಡ್ಮೇಲೆ ಪರವಾಗಿಲ್ಲ. ಅಂದ್ರೆ ಅವ್ರಿಗೆ ಪೇಯ್ನ್ ಇಲ್ಲ, ಸುಸ್ತೇನಿಲ್ಲ, ಚೆನ್ನಾಗ ಅವ್ರ ಕೆಲ್ಸ ಅವ್ರು ಮಾಡ್ಕೋತಾರ, ಊಟ ಮಾಡ್ತಾರ. ನಮಸ್ತೆ, ಅನಿತಾ. ನಾವು ಇರೋದು ಬೆಂಗಳೂರು, ಹೆಬ್ಬಾಳ ಹತ್ರ, ಕೊಡಗೇಹಳ್ಳಿ. ನಮ್ಮ ತಾಯಿಯವ್ರು ಇರೋದು ತಮಿಳ್ನಾಡು. ಅವ್ರ ಹೆಸರು ಕಲಾವತಿ ಅಂತ. ವಯಸ್ಸು 68. ಅವ್ರಿಗೆ ಒಂದು 6 ಮಂತ್ ಬ್ಯಾಕ್ ಹಂಗಿತ್ತು. ಅವ್ರು ಹೇಳಿಲ್ಲ ನಮ್ಗೆ. ಆದ್ರೆ ಅವ್ರು ಆಮೇಲೆ ತುಂಬಾ ಪೇಯ್ನ್ ಆಗ್ತಾ ಇದೆ ಅಂದ್ರು. ಈ ಬ್ಯಾಂಗ್ಳೂರ್ಗೆ ನಮ್ಮ ಮೊಮ್ಮಗಳು ನಾಮಕರಣಕ್ಕೆ ಬಂದ್ರು. ಸರಿ ಅಂದ್ಬಿಟ್ಟು ಅವಾಗ ಕರ್ಕೊಬಂದ್ ನಾವು ಹಾಸ್ಪಿಟ್ಲಿಗೆ ತೋರ್ಸ, ಕ್ಯಾನ್ಸರ್ ಹಾಸ್ಪಿಟ್ಲಿಗೆ. ಅಲ್ಲಿ ಎಲ್ಲ ಇದ್ ಮಾಡಿಸಿ, ಸ್ಕ್ಯಾನ್ ಎಲ್ಲ ಮಾಡಿಸಿ ರಿಪೋರ್ಟ್ ತಗೊಂಡು, ನಮ್ ದೊಡ್ಡಳ್ಳಿ ಅವರು ತಮಿಳ್ನಾಡಲ್ಲಿ ಅವ್ರೆ, ಅವ್ರ ಮುಖಾಂತರ ನಮ್ಗೆ ಇದು ಗೊತ್ತಾಯ್ತು. ಆಮೇಲೆ ಇಲ್ಲಿ ಹೋದ್ ತಿಂಗಳು ಇಲ್ಲಿಗೆ ಬಂದಾಗ ಮೆಡಿಸಿನ್ ಎಲ್ಲ ತಗೊಂಡು, ಸ್ಕ್ಯಾನ್ ಎಲ್ಲ ತೋರಿಸಿ ನೋಡಿ, ರಿಪೋರ್ಟ್ ಎಲ್ಲ ತಗೊಂಡು ಕೊಟ್ರು ಮೆಡಿಸಿನ್. ಇವಾಗ ಪರವಾಗಿಲ್ಲ. ಎದೆ ಹತ್ರ ಅದಿಷ್ಟಪ್ಪ ಇತ್ತು, ಅದು ಗೆಡ್ಡೆ ತರ. ಅದಕ್ಕೆ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿದ್ದು. ತೋರ್ಸ್ಕೊಂಡಿಲ್ಲ. ಅವ್ರು ಏನೋ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟವ್ರೆ. ನಮ್ಗೂ ಹೇಳಿಲ್ಲ. ಆಮೇಲೆ ಹೇಳಿದ್ರು ನಮಗ್ ಭಯ ಆಗೋಗಿನಿ. ಆಮೇಲೆ ಇಲ್ಲಿ ತೋರ್ಸಿದ್ದು. ಅಲ್ಲಿ ತೋರಿಸಿ ಸ್ಕ್ಯಾನ್, ಎಕ್ಸ್ರೇ ಎಲ್ಲ ಮಾಡಿ ಅವ್ರು ಅದನ್ನ ಇದ್ ಮಾಡಿ ನೋಡಿದ್ರಲ್ಲ, ಅವಾಗ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಅವ್ರು ಹೇಳಿದ್ರು ರಿಪೋರ್ಟ್. ಅವ್ರು ಹಿಂಗ್ ಉಜ್ಜಿದ್ರೆ ಅದು ಬೇರೆ ಕಡೆ ಶಿಫ್ಟ್ ಆಗ್ಬಿಡೋದು ಏನೋ, ಸುಮ್ನೆ ಆಗ್ಬಿಡೋರು. ಆಮೇಲೆ ಅದು ನೀರ್ ತರ ಸೋರ್ತಾ ಇತ್ತಂತೆ. ಆಮೇಲೆ ಬ್ಲಡ್ ಬರೋ ಸ್ಟಾರ್ಟ್ ಆಗೋಗಿದೆ. ಅವಾಗ ನಮ್ಗೆ ಹೇಳವ್ರೆ, ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಅಲ್ಲಿ ಬರಕ್ ಹೇಳಿದ್ರು, ಆಪರೇಷನ್ ಮಾಡ್ತೀವಿ, ಅದು ತೆಗಿಲೇಬೇಕು ಅಂದ್ರು. ಅದು ಸುಮ್ನೆ ಆಗ್ಬಿಟ್ಟ. ಮೆಡಿಸನ್ ಏನು ಕೊಡ್ಲಿಲ್ಲ ಅಲ್ಲಿ ನಮ್ಗೆ. ಪೇಯ್ನು ಅವ್ರು ತುಂಬಾ ಜಾಸ್ತಿ ಆಯ್ತಾನೆ ಇತ್ತು. ಆಮೇಲೆ ನಮ್ಮ ಮಳೆಯವ್ರು ಹೇಳಿ ಇಲ್ಲಿಗೆ ಬಂದು, ಇಲ್ಲಿ 1.5 ಮಂತ್ ಈ ಟ್ಯಾಬ್ಲೆಟ್ ಒಂದು ಮುಗ್ದಿದೆ, 1 ಮಂತ್ದು. ಅಂದ್ರೆ ಅವ್ರಿಗೆ ಪೇಯ್ನ್ ಇಲ್ಲ, ಸುಸ್ತೇನಿಲ್ಲ, ಚೆನ್ನಾಗ ಅವ್ರ ಕೆಲ್ಸ ಅವ್ರು ಮಾಡ್ಕೋತಾರ, ಊಟ ಮಾಡ್ತಾರ. ಮುಂಚೆ ಪೇಯ್ನ್ ಜಾಸ್ತಿ ಇತ್ತು ಅವ್ರಿಗೆ, ಊಟ ಮಾಡಕ್ ಆಗ್ತಾ ಇಲ್ಲ, ಸುಸ್ತು ತುಂಬಾ. ಇವಾಗ ಇದು ತಗೊಂಡ್ಮೇಲೆ ಪರವಾಗಿಲ್ಲ. ಡಾಕ್ಟರ್ ಹತ್ರ ಕೇಳಿದ್ರು, ಅವ್ರು ಏನೇನ್ ತಿನ್ಬೇಕು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದ್ರಿಂದ ಎಲ್ಲ ಹೇಳಿದ್ರು. ಹುಳಿ ಮಾತ್ರ ಕಂಪಲ್ಸರಿ ತಿನ್ಲೇಬಾರ್ದು ಅಂತ ಹೇಳಿದ್ದಾರೆ. ಸರಿ ಅಂತ ಹೇಳಿದ್ವಿ. ತರಕಾರಿ ಎಲ್ಲಾನು ತಿನ್ಬೋದು, ಹಸಿ ತರಕಾರಿ ತಿನ್ಬಾರ್ದು, ಬೇಯಿಸಿ ತಿನ್ಬೇಕು. ಅವ್ರಿಗೆ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇದೆ, ಅದನ್ನೇ ಹೇಳ್ದು. ಸರಿ, ಅದಕ್ಕೆ ಅವರು ಬಿಸಿನೀರಲ್ಲಿ ತುಪ್ಪ ಹಾಕೊಂಡು ಬೆಳಿಗ್ಗೆನೆ 1 ಗ್ಲಾಸ್ ಕುಡೀರಿ, ಅದು ಸ್ವಲ್ಪ ಕಂಟಿನ್ಯೂ ಆಗಿ ಇದಾಗುತ್ತೆ ಅಂತ ಹೇಳೋದು. ಇಲ್ಲ, ಇವ್ರಿಗೆ ಫಸ್ಟ್ ಈ ತರ. ಇವಾಗ ಅಲ್ಲಿ ಆಪರೇಷನ್ ಮಾಡಿಸ್ಬೇಕು ಅಂದಿದ್ರೆ ಯೋಚನೆ ಮಾಡ್ತಾರೆ ಎಲ್ಲಾರುನು. ಇಲ್ಲಿ ಬಂದಿದ್ದಕ್ಕೆ ಓಕೆ, ನಮ್ಗೆ ಸ್ವಲ್ಪ ಧೈರ್ಯ. ಇವಾಗ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ಚೆನ್ನಾಗವ್ರೆ. ಓಕೆಮ್ಮ, ಥ್ಯಾಂಕ್ ಯು ಮಾ.